ಹಾಯ್, ಎಲ್ರಿಗೂ ನಮಸ್ಕಾರಗಳು. ಇವತ್ತು ಶಿರ್ಸಿ ತಾಲೂಕಿನ ಕಲ್ಗಾರ್ ಗ್ರಾಮದ ಒಡ್ಡಿಯ ವನಿತಾ ಭಟ್ರವರ ಮನೆಯ ತೋಟದಲ್ಲಿ ಅರಳಿದ ಬಗೆಬಗೆಯ ಡೇರೆ ಹೂವಿನ ತೋಟವನ್ನು ತಮಗೆ ಕಾಣಿಸ್ತಾ ಇದ್ದೇನೆ. ನೋಡಿರಿ, ಆನಂದಿಸಿರಿ. ಕೊನೆಯಲ್ಲಿ ಅವರೊಂದಿಗೆ ಮಾತನಾಡೋಣ. ವನಿತಾ ಭಟ್ಟ ಅಂತ, ಕಲ್ಗಾರ್ ಒಡ್ಡು, ಶಿರ್ಸಿ ತಾಲೂಕು. ನಾನು ಡೇರೆ ಗಿಡ ಮಾಡ್ಲಿಕ್ಕಂಕಿ 20-25 ವರ್ಷಕ್ಕೆ ಬಂತು. ಭಾಳ ವೆರೈಟಿ ಏನಿಲ್ಲ, ಒಂದು 75. ಆದರೆ ಚೀಲ ಮಾತ್ರ ಜಾಸ್ತಿ ಉಂಟು, 700-800 ಚೀಲ ಉಂಟು. ಸಾಮಾನ್ಯವಾಗಿ ಜೂನ್ ಎಂಡಿಗೆ ಹೊರಗಿಡ್ತೇನೆ. ಜುಲೈ ಎಂಡಿಗೆ ಹಿಳ್ಳು ಅಥವಾ ಚೀಲ ಬೇಕಾದ್ರೆ ಲೋಕಲ್ ಏರಿಯಾದವ್ರಿಗೆ ಕೊಡ್ತೇನೆ. ದೂರದವರಿಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಹೂವು ಬಿಡೋದು ಸಾಮಾನ್ಯ ಚೌತಿ ಒಂದು ವಾರ ಮೊದಲು, ಆಮೇಲೆ ಚೌತಿ ನಂತರ ಒಂದು ತಿಂಗಳಲ್ಲಿ ಫುಲ್ ಹೂವಿರುತ್ತೆ. ಆಮೇಲೆ ಮತ್ತೆ ಮುಂದಿನ ಸೀಸನ್ನಿಗೆ ಮತ್ತು ಹಾಗೆ ರೀಪಾಟ್ ಮಾಡ್ತೇನೆ. ವ್ಯಾಸ ಇದು ಖುಷಿಯಿಂದ ಮಾಡೋದು. ಅಂದರೆ ಮಾರಲಿಕ್ಕೆ ಅಂತ ಅಲ್ಲ ಮಾಡಿದ್ದು, ಅಂದರೆ ನನ್ನ ಹತ್ರ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಭಾಳ ಚೀಲ ಆದರೆ ಒಂದು 500 ಚೀಲದವರೆಗೆ ಇಟ್ಕೊಂಡು ಉಳಿದಿದ್ದನ್ನು ಮಾತ್ರ ನಾನು ಕೊಡ್ತೀನಿ.
ತಗೊಂಡು ನಾನು ಮಾಡೋದಿಲ್ಲ, ನಾನೇ ಸ್ವಂತ ಮಾಡ್ಕೊಳ್ಳೋದು. ಹಾಗಾಗಿ ಭಾಳ ನನ್ನ ಹತ್ರ ಇನ್ವೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ. ಇದು ಇಷ್ಟು ವೆರೈಟಿದು ಸಂಗ್ರಹ ಹೇಗೆ ಮಾಡಿದ್ರಿ ಬೀಜ? ಇದೆಲ್ಲ ಗಡ್ಡಿಂದನೇ ನಾನು ಮಾಡಿದ್ದು. ಅಲ್ಲಿ ಇಲ್ಲಿ ಪಕ್ಕ ಅಕ್ಕಪಕ್ಕ ರಿಲೇಷನ್ನು ಹಿಂಗೆ ತಂದು ಕೊಟ್ಟು ಒಟ್ಟು ಅದನ್ನೇ ನಾನು 1 ಗಿಡ ಇದ್ದಿದ್ದು 2 ಗಿಡ 2 ಗಿಡ ಇದ್ದಿದ್ದು ಹೀಗೆ ಆಯಿತು. ಈಗ 700 ಗಿಡದವರೆಗೆ ಆಗಿತ್ತು. ಹಾಗಂತ ಅಷ್ಟನ್ನು ನನ್ನ ಹತ್ರ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ನಾವೊಂದು 500 ಚೀಲ ಒಂದು ಅಂಗಳ ಫುಲ್ ಇಟ್ಕೊಂಡು ಉಳಿದಿದ್ದನ್ನು ಕೊಡ್ತೇನೆ. ಆ ಸೀಸನಲ್ಲಿ ಬರ್ತಾರೆ, ಭಾಳ ಜನ ಬರ್ತಾರೆ, ಹಿಳ್ಳು ಚೀಲ ಅಂತ ಹೋಗ್ತಾರೆ. ಆದರೆ ಕೊರಿಯರ್ ವ್ಯವಸ್ಥೆ ನಾನು ಮಾಡಲಿಲ್ಲ, ಮಾಡೋದು ಇಲ್ಲ. ಹಾಂ.